ಮಸಾಲಲ್ಲ ಅದು ಬಿಸಿನೀರು ಮಾಡ್ಕೊಂಡು ತಿನ್ಬೇಕದು. ಇಟ್ಟದ ಇಟ್ಟು ಎಲ್ಲ ಬ್ಯಾಳಿದ ಮಿಕ್ಸ್ ಆಗಿದ್ದು ಬಿಸಿನೀರ್ದಾಗ ಉಪ್ಪು ಹಾಕ್ಕೊಂಡು ಅಥವಾ ಸಕ್ಕರೆ ಹಾಕೊಂಡು ತಿನ್ಬೇಕು. ಅಂಬ್ಲೆ 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 ಮಾಡ್ಕೊಂಡೇ ಕುಡಿಬೇಕು ಅದು. ಅಂಬ್ಲೆ ಮಾಡ್ಕೊಂಡೇ ಕುಡಿಬೇಕು. ಹೇಳಿ, ಹೆಸರು ಹೇಳ್ಬೇಕು ನೀವು. ಆಲ್ ದ ಬೆಸ್ಟ್. ಮನ್ಮೋಹನ್ ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಓಕೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ಶುಕ್ರವಾರ ನಮ್ಮ ಎಣ್ಣೆ ಪಾರ್ಟಿ ಮೂವಿ ಮುಹೂರ್ತ ಮುಗೀತು. ಮುಹೂರ್ತ ಸಕ್ಸಸ್ಫುಲ್ಲಾಗಿ ಮುಗೀತು. ಇನ್ನೇನು ಶೀಘ್ರದಲ್ಲೇ ನಾಳೆಯಿಂದನೇ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ. 3 ತಿಂಗಳಲ್ಲಿ ತೆರೆ ಮೇಲೆ ಬರಬೇಕು ಅನ್ನೋ ಒಂದು ಆಂಬಿಷನ್ ಇಟ್ಕೊಂಡು ಕೆಲಸ ಶುರು ಮಾಡಿದ್ದೀವಿ. ಮುಹೂರ್ತ ನಿರ್ವಿಘ್ನವಾಗಿ ಆಯಿತು. ಇದೇ ಥರ ಶೂಟಿಂಗು ಆಗಿ ನಿಮ್ಮ ಮುಂದೆ ಬೇಗ ಬರೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ಭರತ್ ಅಂತ. ಇದು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ದ್ವಂದ್ವ, ಇದು 2ನೇ ಸಿನಿಮಾ ಎಣ್ಣೆ ಪಾರ್ಟಿ ಅಂತ. ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಇದೊಂದು ಕಾಮಿಡಿ ಜಾನರ್ ಇರುವಂಥ ಮೂವಿ. ಪ್ರತಿಯೊಂದು ಎಣ್ಣೆ ಅನ್ನೋದು ಯೂನಿವರ್ಸಲ್. ಹೆಂಗೆ ಲವ್ ಅನ್ನೋದು ಯೂನಿವರ್ಸಲ್ಲು, ಎಣ್ಣೆ ಅನ್ನೋದು ಯೂನಿವರ್ಸಲ್. ಬಡವನು ಕುಡಿತಾನೆ, ಶ್ರೀಮಂತನು ಕುಡಿತಾನೆ. ಆದರೆ ಕುಡಿದಾಗ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಕುಡಿಯೋದಕ್ಕೆ ಮುಂಚೆ ಹೇಗೆ ಬಿಹೇವ್ ಮಾಡ್ತಾರೆ, ಕುಡ್ದಾದ್ಮೇಲೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನೇ ಇಟ್ಕೊಂಡು ಈ ಕಥೆನ ಕಟ್ಕೊಂಡಿದ್ದೀವಿ. ಇದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಬೇಸ್ಡ್ ಮೂವಿ. ಬಂದಾಗಿಂದ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ನಗಿಸೋದಕ್ಕೆ ಅಂತಲೇ ಈ ಮೂವಿ ಮಾಡ್ತಾ ಇರೋದು ನಾವು. ಅದ್ರ ಜೊತೆಗೆ ಒಂದಷ್ಟು ಎಡ್ಜ್ ಆಫ್ ಎ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅನ್ನೋದು ನಮ್ಮ ಉದ್ದೇಶ. ಪ್ರೈಮರಿಯಾಗಿ ಈ ಮೂವಿಯಲ್ಲಿ ಏನು ಹೇಳಕೊಟ್ಟಿದ್ದೀವಿ ಅಂದರೆ, ಕುಡ್ದ ಅನ್ನೋದು ಕೆಟ್ಟದ ಒಳ್ಳೆಯದ ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇಲ್ಲ. ಆದರೆ ಯಾವುದೇ ಮಾಡಿದ್ರು ಮಿತಿಯಲ್ಲಿರಲಿ, ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಕಾಮಿಕಲ್ ಆಗಿ ಹೇಳುವಂಥ ಪ್ರಯತ್ನನೇ ಎಣ್ಣೆ ಪಾರ್ಟಿ. ಧನಂಜಯ್ ಅಂತ ಇವ್ರು ಕೂಡ ಡೈರೆಕ್ಟ್ರು. ಏಕೆಂದರೆ ಇವ್ರು ಹೇಳ್ತಾರೆ. ನಮಸ್ಕಾರ, ನನ್ನ ಹೆಸರು ಧನಂಜಯ್ ಅಂತ. ನಾನು ಪ್ರೀವಿಯಸ್ಸು ನನ್ನ ಗುರುಗಳಾದ ಭರತ್ ಸರ್ ಅವರ ದೊಂಬ ಚಿತ್ರದಲ್ಲಿ ಸಹ-ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ಕಾಮನ್ವೆಲ್ತ್ ಪ್ರೊಡಕ್ಷನಿಂದ ಬಂದಂಥ ದೊಂಬ ಚಿತ್ರ ನೀವೆಲ್ಲ ನೋಡಿದ್ದೀರಾ. ಈಗ ಅದೇ ಪ್ರೊಡಕ್ಷನಿಂದ ನಾವು ಇನ್ನೊಂದು ಎಣ್ಣೆ ಪಾರ್ಟಿ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀವಿ. ನಾನು ಮತ್ತು ಭರತ್ ಸರ್ ಜೊತೆಯಲ್ಲೇ ನಿರ್ದೇಶನ ಮಾಡ್ತಾ ಇದ್ದೀವಿ. ಹೇಗೆ ಈ ಕತೆ ಶುರುವಾಯಿತು ಅಂದರೆ, ಫಸ್ಟು ನಾವು ಕತೆ ಮಾಡಿಬಿಟ್ಟು ಟೈಟ್ಲ್ ಇಟ್ಕೊಂಡಿಲ್ಲ. ಈ ಎಣ್ಣೆ ಪಾರ್ಟಿ ಅನ್ನೋ ಟೈಟ್ಲ್ ಇಟ್ಕೊಂಡೆ ಅದ್ರ ಸುತ್ತ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕಥೆಯನ್ನು ಹೇಳ್ತೀವಿ. ಬ್ಯಾಂಗ್ಳೂರು ಸುತ್ತಮುತ್ತ ಫಸ್ಟ್ ಸ್ಕೆಡ್ಯೂಲ್ ದೊಡ್ಡಾಲದ ಮರ, ನೆಲಮಂಗಲ, ಅದಾದಮೇಲೆ ಕನಕಪುರ, ಈ ಥರ ಬ್ಯಾಂಗ್ಳೂರು ಸುತ್ತಮುತ್ತನೇ ಈ ಕತೆ ನಡೀತಾ ಬಂದಿದೆ. ಇಬ್ಬರು ಡೈರೆಕ್ಟರ್ ಯಾಕೆ ಸರ್? ಲಾಸ್ಟ್ ಮೂವಿಯಲ್ಲಿ ನನ್ನಷ್ಟೇ ಕೆಲಸ ಇವರು ಮಾಡಿದ್ರು, ಅದಕ್ಕೆ ಕೋ ಡೈರೆಕ್ಟರ್ ಅದೊಂದು ಡೆಸಿಗ್ನೇಷನ್ನೇ ಆದ್ರೂ ಅವರು ನನ್ನಷ್ಟೇ ಕೆಲಸ ಮಾಡಿದ್ರು ಅಂತ ಅನ್ನಿಸ್ತು. ಅದಕ್ಕೆ ಯಾಕೆ ಕೋ ಡೈರೆಕ್ಟರು ನೀವು ಹೇಗಿದ್ರು ನನ್ನಷ್ಟೇ ಕೆಲಸ ಮಾಡ್ತೀರಾ, ಇಬ್ಬರು ಡೈರೆಕ್ಟರ್ ಆಗೋಣ ಅಂತೇಳಿ ಈ ಸಲ ಇಬ್ಬರೂ ಡೈರೆಕ್ಟರ್ ಅಂತಾನೆ. ಆರ್ಟಿಸ್ಟ್ಗಳ ಬಗ್ಗೆ ಸರ್, ಎಲ್ಲ ಹೊಸ ಕಲಾವಿದರೆ. ಇದರಲ್ಲಿ ಹೀರೋಯಿನ್ ಮೂವಿ ಅನ್ನೋದಕ್ಕಿಂತ ಇದು ಒಂದು ಫ್ರೆಂಡ್ಸ್ ಗ್ಯಾಂಗ್ ಮೂವಿ. ಸೊ 4-5 ಜನ ಫ್ರೆಂಡ್ಸು, ಅವರ ಸ್ಪೌಸಸ್, ಗರ್ಲ್ ಫ್ರೆಂಡ್ ಮತ್ತು ಅವ್ರ ವೈಫು, ಇದ್ರ ಸುತ್ತ ನಡೆಯುವಂಥ ಕತೆ. ಸೊ ಎಲ್ಲ ಹೊಸ ಕಲಾವಿದರೆ.
ಇದರಲ್ಲಿ 4 ಸಾಂಗ್ ಇದೆ. ಅದರ ವಿಶೇಷ ಏನಂದರೆ 4 ಸಾಂಗ್ ಎಣ್ಣೆ ರಿಲೇಟೆಡೇ ಇದೆ. ಎಣ್ಣೆ ಪಾರ್ಟಿ ಅಂತ ಟೈಟಲ್ ಯಾಕೆ ಅಂತ ಸರ್, ಧನಂಜಯ ಅವರು ಆಗಲೇ ಹೇಳಿದಾಗೆ ನಾವು ಕತೆ ಮಾಡಿ ಈ ಕತೆಗೆ ಈ ಟೈಟಲ್ ಸೂಟ್ ಆಗುತ್ತೆ ಅನ್ನೋದಕ್ಕಿಂತ ಈ ಟೈಟಲ್ ನಮ್ಗೆ ಚೆನ್ನಾಗಿದೆ ಅಂತ ಅದ್ರ ಸುತ್ತಾನೇ ಕತೆ ಹೆಣಿತಾ ಬಂದ್ವಿ. ಆಮೇಲೆ ಇನ್ನೊಂದೇನು ಅಂದರೆ ಈಗ ಕುಡಿಯೋದೇ ಜೀವನ ಅಂತ ಒಂದಷ್ಟು ಜನ ಇರ್ತಾರೆ. ಸೊ ಕುಡಿಯೋದೇ ಜೀವನ ಅಲ್ಲ, ಅದರಿಂದ ಇನ್ನೂ ಒಂದು ಜೀವನ ಇದೆ ಅಂತ ತೋರಿಸೋ ಒಂದು ಸಂದೇಶನೂ ನಮ್ಮ ಮೂವಿನಲ್ಲಿದೆ. ಥ್ಯಾಂಕ್ ಯು. ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮದು ಸ್ವಲ್ಪ ಜೋರಾಗಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಎಣ್ಣೆ ಪಾರ್ಟಿ ಸಿನಿಮಾ ಬರ್ತಾ ಇದೆ. ಎಲ್ಲರಿಗೂ ಎಣ್ಣೆ ಪಾರ್ಟಿ ಮಾಡ್ತಾರೆ. ನಮ್ಮ ಎಣ್ಣೆ ಪಾರ್ಟಿ ಬಂದು ಮಜಾ ಮಾಡಿ. ಈ ಸಿನಿಮಾಲಿ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಇವರೇ ನಮ್ಮ ವೈಫು. ನನ್ನ ಹೆಸರು ಗ್ರೀಷ್ಮಾ ಆ್ಯಂಡ್ ನಾನು ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ ಮಾಡಿದ್ದೇನೆ. ಆ್ಯಂಡ್ ಇವತ್ತು ಮುಹೂರ್ತ ಇರೋದ್ರಿಂದ ಎಲ್ಲರೂ ನಮಗೆ ಬೆಸ್ಟ್ ವಿಷಸ್ನ ತಿಳಿಸಿ ಆ್ಯಂಡ್ ಈ ಮೂವಿ ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅರಸ್ ಅಂತ. ಸಿನಿಮಾ ಆರ್ಟಿಸ್ಟ್ ಮತ್ತು ಸೀರಿಯಲ್ ಆರ್ಟಿಸ್ಟ್. ಎಣ್ಣೆ ಪಾರ್ಟಿ ಸಿನಿಮಾದ ಇವತ್ತು ಮುಹೂರ್ತ ಆಗಿದೆ. ಈ ಸಿನಿಮಾದಲ್ಲಿ ನಾನು ಯಾಮಿನಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ರೋಲು. ಸೊ ವಜಾರಿ ಅಂತ ಹೇಳ್ಬೋದು. ಸೊ ಗಂಡನಿಗೆ ಸಕಲ ಕ್ಲಾಸ್ ತಗೋತೀನಿ. ತುಂಬ ಖುಷಿ ಆಗುತ್ತೆ. ನನ್ನ ಪೇರು ಬಂದು ರಾಮ್ಪೂರು ಕ್ಯಾರೆಕ್ಟರ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಎಲ್ಲರೂ. ಹೌದು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಶ್ಮಿ. ನಾನು ಈ ಮೂವಿಯಲ್ಲಿ ಒಂದು ಆರ್ಚಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ತುಂಬಾ ಬಬ್ಲಿ ಆ್ಯಂಡ್ ವೆರಿ ಬೋಲ್ಡ್ ಗರ್ಲ್ ಕ್ಯಾರೆಕ್ಟರ್. ಆ್ಯಂಡ್ ಮೂವಿಲಿರೋ ಥರ ಎಣ್ಣೆ ಪಾರ್ಟಿ ಹೆಸರು. ಸೊ ನೀವೆಲ್ಲ ಅಂದ್ಕೊಬೋದು ಏನು ಎಣ್ಣೆ ಪಾರ್ಟಿ ಅಂತ ಹೆಸರಿಟ್ಟಿದಾರಲ್ಲ ಹೆಂಗಿರ್ಬೋದು ಅಂತ. ಸೊ ಅದೇ ಟ್ರಸ್ಟ್ ಈ ಮೂವಿಯಲ್ಲಿ. ಮತ್ತು ಯು ಆಲ್ ವಾಚ್ ದ ಮೂವಿ ಅವಾಗ ಗೊತ್ತಾಗುತ್ತೆ ಯಾಕೆ ಈ ಮೂವಿ ಎಣ್ಣೆ ಪಾರ್ಟಿ ಅಂತ ಹೆಸರಿಟ್ಟಿದೆ ಅಂತ. ಸೊ ನೀವೆಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ವೆಲ್ಕಮ್ ಟು ಆಲ್ ಎಣ್ಣೆ ಪಾರ್ಟಿ ಟೀಮ್. ಹೊಸ ಕನ್ನಡ ಮೂವಿ ಶುರು ಆಗಿದೆ. ದಯವಿಟ್ಟು ನಮ್ಮ ಭಗವಂತ ಅಂತ 4 ಜನ ಪ್ಲೇಯರ್ಸಲ್ಲಿ ಈ ಮೂವಿಲಿ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ನೆಗೆಟಿವ್ ಶೇಡಾಗಿ ಮಾಡಿದ್ದೀನಿ. ಇದರಲ್ಲಿ ಬಂದು ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ನಮಗೆ ತೋರಿಸ್ತಾ ಇದ್ದಾರೆ. ಥ್ರಿಲ್ಲರ್, ಸ್ವಲ್ಪ ಸಸ್ಪೆನ್ಸು, ಎಲ್ಲರೂ ಕಾಮಿಡಿ, ಎಂಟರ್ಟೈನ್ಮೆಂಟ್ ಹೇಗೆ ಹೋಗುತ್ತೆ ಜೊತೆ ಆಡಿಯನ್ಸ್ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಯು ಬಿ ಎಂಜಾಯ್ ವಿತ್ ದಿಸ್ ಆಲ್ ಸ್ಕ್ರೀನ್. ಚೆನ್ನಾಗಿ ಹೋಗುತ್ತೆ. ಇಲ್ಲೂ ನಿಮ್ಮ ಸಹಕಾರ ಎಲ್ಲರ ಮೇಲೆ ಇರಲಿ. ಈ ಟೀಮ್ ಮೇಲೆ ಚೆನ್ನಾಗಿ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಬಿಂದ. ಎಣ್ಣೆ ಪಾರ್ಟಿ ಅಂದ ಕೂಡಲೇ ಎಲ್ಲ ಏನಿಗೆ ಇಷ್ಟು ವಿಚಿತ್ರವಾಗಿದೆ ಅಂತ ಅನಿಸುತ್ತೆ. ಬಟ್ ಕಾಶ್ಮೀರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ಒಂದು ಕಡೆ ಕ್ಲಾಸ್ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದೆ. ಬೇಸಿಕ್ಲಿ ಎಲ್ರಿಗೂ ಕನೆಕ್ಟ್ ಆಗ್ತೀವಿ ಎಲ್ಲರೂ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಭರತ್ ಸರ್. ಹಾಯ್, ನನ್ನ ಹೆಸರು ಪ್ರೀತಿ ಗುಣಜ್ಕರ್ ಅಂತ. ಈ ಸಿನಿಮಾದಲ್ಲಿ ನಾನು ಒಂದು ಪೂರ್ ಗರ್ಲ್, ಒಂದು ರೀಲ್ ಆಗಲಿ ರಿಯಲ್ ಆಗಲಿ ಒಂದು ಹುಡುಗಿ ಕನಸಿಟ್ಕೊಂಡು ಹೇಗೆ ಮುಂದೆ ಬರ್ತಾಳೆ, ಏನೆಲ್ಲ ಲೈಕ್ ಫೇಸ್ ಮಾಡ್ತಾಳೆ, ಪ್ರಾಬ್ಲಮ್ ಅನ್ನೋದು ಈ ಮೂವಿಲಿ ತೋರಿಸ್ತಾ ಇದ್ದಾರೆ. ಸೊ ಎಣ್ಣೆ ಪಾರ್ಟಿ ಅನ್ನೋದು ಒಂದು ಫುಲ್ ಎಂಟರ್ಟೈನ್ಮೆಂಟು ಮತ್ತು ಒಂದು ಲೈಕ್ ಡ್ರಾಮಾನೂ ಇರುತ್ತೆ. ಸೊ ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ರಾಮುಕೋನನ್ ಅಂತ. ಕಾಮನ್ ಮ್ಯಾನ್ ಪ್ರೊಡಕ್ಷನಲ್ಲಿ ಎಣ್ಣೆ ಸಿನಿಮಾ ಬಂದು ಈ ಎಣ್ಣೆ ಪಾರ್ಟಿ ಸಿನಿಮಾದಲ್ಲಿ ಬಂದು ಮಂಜಾನ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ವಿ. ಮಂಜುಳಾ ಮೇಡಮ್ ಬೇರಾಗಿ ಬರೀ ಸಿನಿಮಾದಲ್ಲಿ ಬಯಸ್ಕೊಳ್ಳೋದು, ಕಾಮಿಡಿ ಮಾಡೋದು, ಸಂಜೆ ಆದರೆ ಎಣ್ಣೆ ಪಾರ್ಟಿ ಮಾಡೋದು. ಇದೇ ನಮ್ಮದು ಡಿಫ್ರೆಂಟಾಗಿ ಮಾಡಿದೆ. ಈ ಸಿನಿಮಾದಲ್ಲಿ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಇದೆ. ದಯವಿಟ್ಟು ನೀವು ಬಂದು ನಮ್ಮ ಸಿನಿಮಾ ನೋಡಿ ಸಹಕರಿಸಿ. ಮತ್ತು ಪತ್ರಕರ್ತ ಮಾಧ್ಯಮಗಳ ನನಗೆ ನಮಸ್ಕಾರ. ಸರ್ ಈ ಕಡೆ ಬನ್ನಿ, ಈ ಕಡೆ. ಹಾಯ್, ನನ್ನ ಹೆಸರು ವಿಶಾ ಕೌಶಿ ಅಂತ. ಎಣ್ಣೆ ಪಾರ್ಟಿ ಒಂದು ಅದ್ಭುತ ಟೈಟ್ಲು. ಒಳ್ಳೆ ಸಿನಿಮಾ ಮಾಡ್ತಾರೆ. ಭಾರತ್ ಸರ್ ಮತ್ತು ಧನಂಜಯ ಸರ್ ಒಳ್ಳೆಯದಾಗಲಿ. ಈ ಚಿತ್ರದಲ್ಲಿ ನಮ್ಮದು ಡೈರೆಕ್ಟರ್ ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೆ. ಸಿನಿಮಾ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.